ತಪಸ್ಸು ಕಾಲದ 3ನೇ ಬುಧವಾರ ಆಧ್ಯಾತ್ಮಿಕ ಚಿಂತನೆ. ಈ ದಿನದ ಪವಿತ್ರ ಗ್ರಂಥದ ವಾಚನಗಳು ಮುಖ್ಯವಾಗಿ ದೇವರ ನಿಯಮಗಳನ್ನು ಪಾಲಿಸುವುದು ಮತ್ತು ಹೃದಯದ ಪರಿವರ್ತನೆಯ ಬಗ್ಗೆ ನಮಗೆ ಬೋಧಿಸುತ್ತವೆ. ಪ್ರಮುಖ ಧ್ಯಾನಾಂಶಗಳು: ವಿಧೇಯತೆ ಮತ್ತು ಶಿಸ್ತು. ಇಂದಿನ ಸುವಾರ್ತೆಯಲ್ಲಿ ಯೇಸುಸ್ವಾಮಿ, ನಾನು ಧರ್ಮಶಾಸ್ತ್ರವನ್ನಾಗಲಿ ಅಥವಾ ಪ್ರವಾದಿಗಳ ಲೇಖನಗಳನ್ನಾಗಲಿ ರದ್ದು ಮಾಡಲು ಬಂದೆನೆಂದು ನೆನೆಸಬೇಡಿರಿ, ಅವುಗಳನ್ನು ನೆರವೇರಿಸಲಿಕ್ಕೆ ಬಂದೆನು ಹೇಳುತ್ತಾರೆ. ನಮ್ಮ ಜೀವನದಲ್ಲಿ ದೇವರ ಕಟ್ಟಳೆಗಳನ್ನು ಕೇವಲ ಹೊರಗಿನ ಆಚರಣೆಯಾಗಿ ಮಾಡದೆ ಭಕ್ತಿಯಿಂದ ಪಾಲಿಸುತ್ತಿದ್ದೇವೆಯೇ? ಜೀವನದಲ್ಲಿ ಅಳವಡಿಕೆ. ದೇವರ ವಾಕ್ಯವನ್ನು ಕೇಳುವುದು ಸುಲಭ, ಆದರೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸವಾಲಿನ ಕೆಲಸ. ಈ ತಪಸ್ಸು ಕಾಲದಲ್ಲಿ ನಮ್ಮ ನಡೆನುಡಿಗಳು ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿವೆಯೇ ಎಂದು ಪರೀಕ್ಷಿಸಿಕೊಳ್ಳೋಣ. ಪೂರ್ಣ ಹೃದಯದ ಪ್ರೀತಿ. ದೇವರು ಕೇವಲ ಕಾನೂನುಗಳನ್ನಲ್ಲ, ಬದಲಾಗಿ ನಮ್ಮ ಪೂರ್ಣ ಹೃದಯದ ಪ್ರೀತಿಯನ್ನು ಬಯಸುತ್ತಾರೆ. ನೆರೆಯವರನ್ನು ಕ್ಷಮಿಸುವ ಮೂಲಕ ಮತ್ತು ಕರುಣೆ ತೋರುವ ಮೂಲಕ ನಾವು ದೇವರ ನಿಯಮಗಳನ್ನು ನಿಜವಾಗಿ ಪಾಲಿಸಬಹುದು. ಇಂದಿನ ವಾಕ್ಯ ಪ್ರಸಾದ: ಯಾವನು ಈ ಆಜ್ಞೆಗಳನ್ನು ಅನುಸರಿಸಿ ಇತರರಿಗೂ ಬೋಧಿಸುತ್ತಾನೋ ಅವನು ಪರಲೋಕ ರಾಜ್ಯದಲ್ಲಿ ಶ್ರೇಷ್ಠನೆನಿಸಿಕೊಳ್ಳುವನು. ಪ್ರಾರ್ಥನೆ. ಪರಲೋಕದ ತಂದೆಯೇ, ಈ ತಪಸ್ಸು ಕಾಲದಲ್ಲಿ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಯಲು ನಮಗೆ ಕೃಪೆ ನೀಡು. ನಿನ್ನ ಆಜ್ಞೆಗಳನ್ನು ಕೇವಲ ಅಕ್ಷರಶಃ ಪಾಲಿಸುವುದಲ್ಲದೆ ಪ್ರೀತಿಯಿಂದ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿ ನೀಡು. ನಮ್ಮ ಅಹಂಕಾರವರದು ನಿನ್ನ ಚಿತ್ತದಂತೆ ಜೀವಿಸಲು ನಮಗೆ ಸಹಾಯ ಮಾಡು. ಆಮೆನ್.